ಮಹಾರಾಷ್ಟ್ರದ ನಾಸಿಕ್ನಲ್ಲಿ TCSನಲ್ಲಿ ನಡೆದಿರ್ತಕ್ಕಂಥ ಸಂಘಟಿತ ಲವ್ ಜಿಹಾದ್ ಪ್ರಕರಣ ಭಾಳ ಗಂಭೀರವಾಗಿರುವಂಥ ಪ್ರಕರಣ. ನಾನು ಮಹಾರಾಷ್ಟ್ರದ ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಅದನ್ನು ಲಘುವಾಗಿ ತೆಗೆದುಕೊಳ್ಳದೆ ನಿಮ್ಮದೇ ಆದಂಥ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಅಲ್ಲಿ ಉದ್ಯೋಗಿಗಳಾಗಿ ಸೇರಿಕೊಂಡು ಒಂದು ವ್ಯವಸ್ಥಿತ ಜಾಲವನ್ನು ಬಯಲಿಗೆಳೆದಿದ್ದೀರಿ. ಅದಕ್ಕಾಗಿ ನಿಮಗೆ ಅಭಿನಂದನೆಗಳು. ನನಗನ್ನಿಸುತ್ತೆ ಈ ರೀತಿ ಸಂಘಟಿತ ಜಾಲ ಅದು ವಿದೇಶಿ ನೆಟ್ವರ್ಕನ್ನು ಹೊಂದಿದೆ ಅನ್ನುವಂಥ ಪ್ರಾಥಮಿಕ ವರದಿ ಇದು ಗಂಭೀರವಾಗಿರುವಂಥ ಸಂಗತಿ. ಇದು ಕೇವಲ ನಾಸಿಕ್ಕಿಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ದೇಶದ ಉದ್ದಗಲಕ್ಕೂ ಹರಡಿಕೊಂಡಿದೆಯಾ? ಇದ್ರ ಬಗ್ಗೆ ತನಿಖೆಯ ಅವಶ್ಯಕತೆ ಇದೆ. ಕರ್ನಾಟಕದಲ್ಲೂ ಕೂಡ TCS ರೀತಿಯ ಅನೇಕ ಮಲ್ಟಿನ್ಯಾಷನಲ್ ಕಂಪನಿಗಳಿದ್ದಾವೆ. ಉದ್ಯೋಗಕ್ಕಾಗಿ ಬರ್ತಕ್ಕಂಥ ಅಸಹಾಯಕ ಹೆಣ್ಣುಮಕ್ಕಳ ಶೋಷಣೆ, ಲವ್ ಜಿಹಾದ್ನಂಥ ಮತಾಂತರದ ಜಾಲ ಇಲ್ಲೂ ಇರುವ ಸಾಧ್ಯತೆಗಳಿದ್ದಾವೆ. ನಾನು ಹಾಗೆ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ನಾಪತ್ತೆ ಆಗಿರ್ತಕ್ಕಂಥ ಹೆಣ್ಣುಮಕ್ಕಳು ಎಷ್ಟು ಅಂಥೇಳಿ ಸರ್ಚ್ ಮಾಡ್ತಾ ಇದ್ದೆ. 3 ವರ್ಷದಲ್ಲಿ 44,826 ಮಹಿಳೆಯರು ನಾಪತ್ತೆ ಆಗಿದ್ದಾರೆ, ವಯಸ್ಕ ಮಹಿಳೆಯರು. 6,894 ಬಾಲಕಿಯರು ನಾಪತ್ತೆಯಾಗಿದ್ದಾರೆ. ಆ ಬಾಲಕಿಯರಲ್ಲಿ 2,290 ಬೆಂಗಳೂರಿನಲ್ಲಿ. ಇದನ್ನು ಗಮನಿಸಿದಾಗ ಲವ್ ಜಿಹಾದ್ನ ಸಂಘಟಿತ ಜಾಲ ಕರ್ನಾಟಕದ ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ವಿಸ್ತರಿಸಿರುವ ಸಾಧ್ಯತೆ ಇದೆ. ಲವ್ ಜಿಹಾದ್ ಅನ್ನೋದು ಇವತ್ತು ವ್ಯಕ್ತಿಗಳ ನಡುವಿನ ಸಮಸ್ಯೆಯಾಗಿ ಉಳಿದಿಲ್ಲ. ಒಂದು ವ್ಯವಸ್ಥಿತವಾಗಿರೋ ಜಾಲ, ಅವರಿಗೆ ಹಣ ಪೂರೈಕೆ, ತರಬೇತಿ, ಆ ಬಲೆಗೆ ಬಿದ್ದವರನ್ನು ಮತಾಂತರಗೊಳಿಸ್ತಕ್ಕಂಥ ವ್ಯವಸ್ಥಿತ ಜಾಲ, ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೂ ಆಗ್ರಹಿಸ್ತೇನೆ, ನೀವು ಇಲ್ಲೂ ಒಂದು SITಯ ರಚನೆ ಮಾಡಿ. SIT ರಚನೆ ಮಾಡಿ ಸಮಗ್ರ ತನಿಖೆಯನ್ನು ನಡೆಸಿ. ಆ SIT ಅದನ್ನು ಮಾನಿಟ್ರ್ ಮಾಡೋದಕ್ಕೆ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ಮಾಡಿ ತನಿಖೆ ನಡೆಸಿದರೆ ಸತ್ಯಾಸತ್ಯತೆಗಳು ಹೊರಗೆ ಬರ್ಬೋದು. ಮತಾಂತರದ ನಂತರ ಇಡೀ ದೇಶವನ್ನೇ ದುರ್ಬಲಗೊಳಿಸ್ತಕ್ಕಂಥ ಸಂಚು, ಇದರಿರ್ತಕ್ಕಂಥ ಒಂದು ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ವಿನಂತಿಯ ಜೊತೆಗೆ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ನಾಪತ್ತೆ ಆಗಿರೋದು 3 ವರ್ಷಗಳಲ್ಲಿ 44,826 ವಯಸ್ಕ ಮಹಿಳೆಯರು, 6,894 ಬಾಲಕಿಯರು, ಅದರಲ್ಲಿ ಬೆಂಗಳೂರಿನಲ್ಲಿ 2,290. ಇದು ಭಾಳ ಗಂಭೀರವಾಗಿರುವಂಥ ಸಂಗತಿ. ಹಾಗಾಗಿ ಇದನ್ನು ಈ ಎಲ್ಲ ಹಿನ್ನೆಲೆಯಲ್ಲಿ ತನಿಖೆ ನಡೆಸಬೇಕು. ಯಾವುದೋ ಇಂಡಿವಿಜುವಲ್ ಇನ್ಸಿಡೆಂಟು, ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಪರಿಭಾವಿಸಬಾರ್ದು. ಮತಾಂತರದ ಜಾಲ ಭಾಳ ಅಪಾಯಕಾರಿಯಾಗಿದೆ. ಇದಕ್ಕೆ ಒಂದು ವ್ಯವಸ್ಥಿತ ನೆಟ್ವರ್ಕೇ ಇದೆ ಅಂತ ಹೇಳಿದ್ರೆ, ಯಾವುದೋ ಮನೆ ಹೆಣ್ಮಗು ಅಂತ ಭಾವಿಸ್ದಲೇ ಇದರ ಅಪಾಯವನ್ನು ಗ್ರಹಿಸಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಾವೇನಂತಂದರೆ ಸಂಘಟಿತ ಆರೋಪಕ್ಕೆ, ಸಂಘಟಿತ ಅಪರಾಧಕ್ಕೆ ನ್ಯಾಯಾಲಯವೂ ಕೂಡ ಗಂಭೀರವಾಗಿ ತಗೊಳ್ಬೇಕು.
ಇದು ಸಂಘಟಿತ ಜಾಲ. ಇದರಲ್ಲಿ ಕುತಂತ್ರ ಇದೆ, ಮತಾಂತರದ ಷಡ್ಯಂತ್ರ ಇದೆ, ಹಿಂದೂ ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡುವಂಥ ವ್ಯವಸ್ಥಿತ ಜಾಲ ಇದೆ. ವಿದೇಶಿ ಮತೀಯ ಶಕ್ತಿಗಳ ಜೊತೆಗೂ ಕೈ ಜೋಡಿಸಿದ್ದಾರೆ ಅನ್ನೋದು ಹಗುರವಾಗಿ ಪರಿಗಣಿಸುವ ಸಂಗತಿ ಅಲ್ಲ, ತಳ್ಳು ಹಾಕುವ ಸಂಗತಿ ಅಲ್ಲ. ಬಹುಶಃ ಅದೂ ಅನಿವಾರ್ಯ ಆಗ್ಬೋದು, ಆದರೆ ಸರ್ಕಾರ ಕೈಕಟ್ಟಿ ಕೂರಬಾರ್ದು. ಸರ್ಕಾರದ ಜವಾಬ್ದಾರಿ ಇದೆ. ಇದು ಕೇವಲ ನಾಸಿಕ್ಕು TCSಗೆ ಮಾತ್ರ ಸೀಮಿತ ಅಂತ ಭಾವಿಸಬಾರ್ದು. ಕರ್ನಾಟಕದಲ್ಲೂ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಿದ್ದಾವೆ. ರಾತ್ರಿ ಹಗಲು ಶಿಫ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳಿದ್ದಾರೆ. ಅವರಿಗೆ ಅಸಹಾಯಕತೆ ಕಾಡ್ತಾ ಇದೆ. ಒಂದು ಕಡೆ ಉದ್ಯೋಗದ ಅನಿವಾರ್ಯತೆ, ಇನ್ನೊಂದು ಕಡೆ ಜಾಲದೊಳಗೆ ಸಿಕ್ಕಾಕೊಂಡಿರ್ತಕ್ಕಂಥ ಅಸಹಾಯಕತೆ. ಈ ಹಿನ್ನೆಲೆಯಲ್ಲಿ ಒಂದು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಲಿ. ಯಾಕೆ ಮಾಡಬಾರ್ದು? ಮಾಡಲಿ, ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ.